ಓಂ ತತ್ಪುರುಷೋ ಮಾನವಃ ಸ ಏನಾನ್ ಬ್ರಹ್ಮ ಗಮಯತಿ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತಸ್ಯ ವೇದೋಪಬ್ರಹ್ಮಣಾರ್ಥಾಯ ಭಗವತಾ ಬಾದರಾಯಣೇನ ಸಂರಚಿತಸ್ಯ ಆಶ್ವಮೇಧಿಕೆ ಪರ್ವಣಿ ಅಥಾಸಃ ಸರ್ವೇಷಾಮಸ್ಮಾಕಂ ಕರ್ಣಾವಕಾಶಂ ಪ್ರವಿಶನ್ ಭಾಗಃ 19-ಶತತಮಃ 121ನೇಯ ಭಾಗ. ತತ್ರ ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಣಾಂ ಪಾಠೆ ನವೋತ್ತರಃ ಶತತಮಃ 109ನೇ ಅಧ್ಯಾಯ. ಟಿ.ಆರ್. ಕೃಷ್ಣಾಚಾರ್ಯಾಣಾಂ ವೈಷ್ಣವೇ ಚ ಪಾಠೆ ತ್ರ್ಯಧಿಕಃ ಶತತಮಃ 104ನೇಯ ಭಾಗ. ತತ್ರ ನ್ಯೂನಾನ್ಯೂನಂ 35 ಶ್ಲೋಕಾಃ 35 ಶ್ಲೋಕಗಳು ಸಮಾಪ್ತಾಃ ತಿಷ್ಠಂತಿ. ಅಸ್ಮಿನ್ ಅಧ್ಯಾಯೇ ಭಗವಾನ್ ಧರ್ಮಾಚಾರ್ಯಃ ಕೃಷ್ಣಃ ಸಾಧಕೈಃ ಕರ್ತವ್ಯಾನ್ ಆಹ್ನಿಕ ಪ್ರಕಾರಾನ್ ಪಾಂಡವಾನ್ ಉಪದಿಶತಿ. ಸ್ನಾನಕಾಲೇ ಸ್ತೋತವ್ಯಾಃ ಮಂತ್ರಾಃ ಆಪೋಹಿಷ್ಠೇತಿ, ಮೃತ್ತಿಕಾ ಪ್ರಾರ್ಥನಂ, ಗೋಸೂಕ್ತಂ ಇತ್ಯಾದಯಃ ಮಂತ್ರಾಃ ಇದಾನೀಂ ವ್ಯಾಖ್ಯಾತಾಃ ಶ್ರುತಾಶ್ಚ ತಿಷ್ಠಂತಿ. ಅಥಾತ್ರ ಪವಮಾನಮಂಡಲೆ ವರ್ತಮಾನಂ ತರತ್ಸ ಮಂದೀಧಾವತಿ ಇತಿ ರೂಪಂ ಮಂತ್ರಭಾಗಂ ಶೃಣವಾಮ ಸರ್ವೇ. ಪವಮಾನದಲ್ಲಿ ಬರುವಂಥ ತರತ್ಸ ಮಂದೀಧಾವತಿ ಎನ್ನುವ ಭಾಗವನ್ನು ಈಗ ಆ ಸ್ನಾನ ಕಾಲದಲ್ಲಿ ಪಠನ ಮಾಡಬೇಕಾದ್ದನ್ನ ನಾವು ನೋಡೋಣ. ಓಂ ತರತ್ಸ ಮಂದೀಧಾವತಿ ಧಾರಾಃ ಸುತಸ್ಯಾಂಧಾಸಃ ತರತ್ಸ ಮಂದೀಧಾವತಿ. ಇವು ಋಗ್ವೇದದ 9ನೇ ಮಂಡಲದಲ್ಲಿ 58ನೇ ಸೂಕ್ತದ ಕೆಲವು ಮಂತ್ರಗಳು. ಇವನ್ನ ಸಾಯಣ ಭಾಷೆಗನುಸಾರವಾಗಿ ಸ್ವಲ್ಪ ವ್ಯಾಖ್ಯಾನ ಮಾಡ್ತೇನೀಗ. ಇವೆಲ್ಲ ಸಾಮವೇದದಲ್ಲಿ ಪುನರ್ಮಾರ್ಜನಕ್ಕೆ ಉಪಯುಕ್ತ ಆಗುವಂಥ ಕೆಲವು ಮಂತ್ರಗಳು ಅಂತ ಕಂಡು ಬರ್ತವೆ. ಮಂದಿ ಅನ್ನೋದಕ್ಕೆ ಏನರ್ಥ ಅದನ್ನ ಈಗ ನೋಡೋಣ. ಮಂದಿ ಅಂದ್ರೆ ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಡುವವನು ಅಂತ ಅದರ ಅರ್ಥ ಆಗ್ತದೆ. ದೇವತೆಗಳಿಗೆ ವಿಶೇಷವಾಗಿ ಹರ್ಷವನ್ನು ಕೊಡುವಂಥವನು. ಸಹ ಸೋಮಃ, ಈ ಸೋಮ ಅನ್ನುವಂಥ ಬಳ್ಳಿ, ಆ ಸೋಮದ ರಸ ಅಂತ ಬೇರೆ ಕಡೆ ಎಲ್ಲ ವ್ಯಾಖ್ಯಾನ ಮಾಡ್ತಾರೆ. ನಮಗೆ ಆ ವ್ಯಾಖ್ಯಾನ ಮುಖ್ಯ ಅಲ್ಲ. ಸೋಮಃ ಅಂದ್ರೆ ಮುಖ್ಯ ಪ್ರಾಣ. ಅವನು ತರತ್ ಸ್ತೋತ್ರನ್ ಪಾಪನಃ ಸಕಾಶಾತ್ ಪಾರಯನ್. ಈ ಸ್ತೋತ್ರಗಳಿಗೆ ಈ ಭಕ್ತರಾದವರಿಗೆ ಏನೊಂದು ದೋಷ ಪಾಪ ಮೊದಲಾದ ಬಂದಿರ್ತದೆ, ಆ ದೋಷದಿಂದ ಅವರನ್ನ ಪಾರು ಮಾಡ್ತಾನವನು. ಆದ್ರಿಂದ ಆತನನ್ನ ತರತ್ ಅಂತ ಇಲ್ಲಿ ವರ್ಣನೆ ಮಾಡಿದ್ದಾರೆ. ಧಾವತಿ ಅಂದ್ರೆ ಪವತೆ, ಎಲ್ಲ ಕಡೆ ಅವನು ಸಂಚಾರ ಮಾಡ್ತಾ ಇರ್ತಾನೆ ಈ ಪ್ರಾಣದೇವ. ಅದನ್ನೇ ಈ ಮಂತ್ರದಲ್ಲಿ ವರ್ಣನೆ ಮಾಡ್ತಾರೆ. ಧಾರಾಃ ಸುತಸ್ಯಾಂಧಸಃ. ಸುತಸ್ಯ ಅಂದ್ರೆ ಅಭಿಷುತಸ್ಯ, ಯಾವ ಈ ಸೋಮರಸ ಅಂತ ಅನ್ನೋದು ಹಿಂಡಲ್ಪಟ್ಟಿದೆಯೋ ಅಂತಹ ಅಂಧಸಃ
ದೇವತೆಗಳಿಗೆ ಅನ್ನ ರೂಪವಾದದ್ದು ಈ ಸೋಮ ಅನ್ನುವಂಥ ರಸ. ಅದರ ಧಾರ, ಆ ಸೋಮರಸದ ಧಾರೆ ಅಂತನ್ನುವುದು ಧಾವತಿ, ಯಜ್ಞಕುಂಡದಲ್ಲಿ ಬೀಳ್ತಾ ಇದೆ. ನಾವು ಅದನ್ನು ಹೀಗೆ ನಮ್ಮ ಗಮನಕ್ಕೆ ತಂದುಕೋಬೇಕು. ಈ ಸೋಮ ಅನ್ನುವ ಒಂದು ಬಳ್ಳಿಯನ್ನ ತಂದು ಅದನ್ನ ಅಭಿಶಮನ ಮಾಡುವುದು ಅಂದ್ರೆ ಜಜ್ಜುವುದು, ಜಜ್ಜಿ ಅದರ ಹಿಂಡಿ ಅದರ ರಸವನ್ನ ತೆಗೆಯೋದು. ಹೀಗೆ ರಸವನ್ನ ತೆಗೆದು ಅದನ್ನ ಯಜ್ಞದಲ್ಲಿ ಹೋಮದ ರೂಪದಲ್ಲಿ ಅಗ್ನಿಕುಂಡದಲ್ಲಿ ಆಹುತಿ ರೂಪದಲ್ಲಿ ಹಾಕ್ತಾರೆ. ಅಂತಹ ಆ ಆಹುತಿ, ಆ ಸೋಮದ ಧಾರ ಅಂತನ್ನೋದು ಮೇಲಿನಿಂದ ಕೆಳಗೆ ಬೀಳ್ತಾ ಇದೆ ಅಂತ ಅದರ ಅರ್ಥ. ಹೀಗೆ ತರತ್ಸ ಮಂದಿ ಧಾವತಿ ಧಾರಾ ಸುತಸ್ಯಾಂಧ ಸಹ ತರತ್ಸ ಮಂದಿ ಧಾವತಿ ಅಂತ ಕೊನೆಗೆ ಮತ್ತೊಂದು ಬಾರಿ ಅದೇ ಮಂತ್ರ ಆವೃತ್ತ ಆಗಿದೆ. ಅಲ್ಲಿ ಸೋಮರಸದ ಧಾರೆ ಅನ್ನುವುದು ಆ ಯಜ್ಞದ ಅಧ್ವರ್ಯುಗಳ ಕೈಯಿಂದ ಆ ಯಜ್ಞಕುಂಡದಲ್ಲಿ ಬೀಳ್ತಾ ಇದೆ ಅಂತ ನಾವೇನು ವ್ಯಾಖ್ಯಾನ ಮಾಡಿದ್ವಿ, ಸಾಯಣಾಚಾರ್ಯ ವ್ಯಾಖ್ಯಾನವನ್ನು ನೋಡಿದ್ವಿ. ಅದಕ್ಕೆ ಇನ್ನೊಂದು ಅರ್ಥವನ್ನು ಕೂಡ ನಾವು ಹೀಗೆ ತಿಳ್ಕೊಳ್ಬಹುದು. ಈ ಪ್ರಾಣದೇವ ವೇದವಾಕ್ಯಗಳನ್ನು ಮನನ ಮಾಡಿ ಅದರ ಒಂದು ರಸವನ್ನ, ಆ ವೇದವಾಕ್ಯಗಳ ವಿಚಾರಧಾರೆಯನ್ನ ಭಕ್ತರಿಗೆ ಹರಿಸ್ತಾ ಇದ್ದಾನೆ. ಅದೇ ಆ ಸೋಮಸ್ಯ ಧಾರ. ಅದು ಭಕ್ತರ ಮನಸ್ಸಿನಲ್ಲಿ ಬೀಳ್ತಾ ಇದೆ. ಭಕ್ತರಿಗೆ ಬಂದಿರುವಂತಹ ಪಾಪಗಳನ್ನು ಅದು ಕಳೀತದೆ. ಹಾಗೆ ಎಲ್ಲರಿಗೂ ಅದು ತೃಪ್ತಿಕರವೂ ಕೂಡ ಆಗಿದೆ ಅಂತ ಹೀಗೆ ಆ ವೇದ ಮಂತ್ರದ ಅರ್ಥವನ್ನ ನಾವು ನೋಡಬೇಕು. ಮುಂದೆ ಉಸ್ರಾವೇದ ವಸೂನ ಮರ್ತಸ್ಯ ದೇವ್ಯವಸಃ ತರತ್ಸ ಮಂದಿ ಧಾವತಿ ಅಂತ ಮಂತ್ರ. ಉಸ್ರಾ ಅಂದ್ರೆ ಎಲ್ಲರಿಗೂ ದಾನ ಮಾಡುವಂಥದ್ದು ಅಂತ ಅರ್ಥ. ವಸು ಅಂದ್ರೆ ಧನಗಳು, ಎಲ್ಲ ರೀತಿಯಾದಂತಹ ಧನಕರಕಾದಿ ಸಂಪತ್ತನ್ನ ಉತ್ಸಾರಣಶೀಲ ಕೊಡುವಂಥದ್ದು ಈ ಸೋಮರಸ. ದೇವಿ ಅಂದ್ರೆ ದ್ಯೋತಮಾನ, ಪ್ರಕಾಶಮಾನವಾದದ್ದು. ಆ ಸೋಮರಸದ ಧಾರೆ ಮರ್ತಸ್ಯ ಅವಸಹ ವೇದ. ಈ ಮನುಷ್ಯನಾದಂಥ ಯಜಮಾನ ಏನಿದ್ದಾನೆ, ಆ ಯಜಮಾನನನ್ನ ಹೇಗೆ ರಕ್ಷಿಸಬೇಕು ಅಂತನ್ನುವುದು ಆ ಸೋಮರಸದ ಧಾರೆಗೆ ಗೊತ್ತಿದೆ ಅಂತ ಅದರ ತಾತ್ಪರ್ಯ ಆಗ್ತದೆ. ಇಲ್ಲೂ ಕೂಡ ಅದನ್ನ ಈ ಪ್ರಾಣದೇವನ ಉಪದೇಶದ ಧಾರೆ ಅಂತ ನಾವು ತಿಳಿದುಕೊಳ್ಬೇಕು. ಸೋಮ ಅಂದ್ರೆ ಈಗಾಗಲೇ ಹಿಂದೆ ಅನೇಕ ಬಾರಿ ನಾನು ಕೂಡ ಹೇಳಿದ್ದೆ. ಉ ಅಂದ್ರೆ ಉತ್ಕೃಷ್ಟ, ಮ ಅಂದ್ರೆ ಜ್ಞಾನ. ಉತ್ಕೃಷ್ಟವಾದಂತಹ ಜ್ಞಾನದ ಧಾರೆಯನ್ನು ಹೊಂದಿರತಕ್ಕಂಥ ಪರಮಾತ್ಮನೇ, ಈ ಭಗವಂತನಾದಂತಹ ಪ್ರಾಣನೇ ಸೋಮ. ಉತ್ಕೃಷ್ಟವಾದ ಜ್ಞಾನವನ್ನು ಹೊಂದಿರುವಂಥವನು. ಉತ್ಕೃಷ್ಟಯ ಮಯ ಸಹಿತ ಸೋಮ ಅಂಥ ಆ ಪ್ರಾಣದೇವ ತನ್ನ ಉಪದೇಶದ ಧಾರೆಯನ್ನ ನಮ್ಮ ಮೇಲೆ ಹರಿಸ್ತಾ ಇದ್ದಾನೆ. ಆ ಪ್ರಾಣದೇವನ ಆ ಉಪದೇಶ ಧಾರೆಗೆ ನಮಗೆ ಯಾವ ರೀತಿಯಾದ ಸಂಪತ್ತನ್ನು ಕೊಡಬೇಕು ಅಂತನ್ನುವುದು ಚೆನ್ನಾಗಿ ಗೊತ್ತಿದೆ. ಮತ್ತೆ ಈ ಜ್ಞಾನ ಯಜ್ಞವನ್ನ ಯಾರು ಯಜಮಾನನಾದವನು ಮಾಡ್ತಾ ಇದ್ದಾನೆ, ಶ್ರವಣ ಮನನಾದಿ ರೂಪವಾದಂತಹ ಜ್ಞಾನ ಯಜ್ಞವನ್ನು ಅವನೇನೋ ಮಾಡ್ತಾ ಇದ್ದಾನೆ. ಆ ಮಾಡ್ತಕ್ಕಂಥ ಯಜಮಾನನಿಗೆ ಯಾವ ರೀತಿಯಾದ ರಕ್ಷಣೆ ಕೊಡಬೇಕು ಅಂತನ್ನುವುದು ಕೂಡ ಅವನಿಗೆ, ಆ ಪ್ರಾಣದೇವನಿಗೆ ಚೆನ್ನಾಗಿ ಗೊತ್ತಿದೆ. ಅಥವಾ ಪ್ರಾಣದೇವನ ಉಪದೇಶ ಧಾರೆಗೆ ಅದು ಚೆನ್ನಾಗಿ ಗೊತ್ತಿದೆ. ಆದ್ರಿಂದ ಎಲ್ಲ ರೀತಿಯಾದಂತಹ ಉಪದೇಶ ಧಾರೆಯನ್ನು ಕೂಡ ಆ ಪ್ರಾಣದೇವ ಆ ಯಜಮಾನನ ರಕ್ಷಣೆಗಾಗಿ ಕೊಡ್ತಾ ಇದ್ದಾನೆ. ಮತ್ತೆ ಜ್ಞಾನಾದಿ ಸಂಪತ್ತನ್ನು ಕೂಡ ಅವನು ಕೊಡ್ತಾ ಇದ್ದಾನೆ ಅಂತ ಅದರ ತಾತ್ಪರ್ಯ. ಆದ್ದರಿಂದ ಇಲ್ಲಿ
ಅನ್ವಯಾರ್ಥ ಹೀಗೆ ಮಾಡಬಹುದು. ಈ ವಸೂನಾಂ ಸಂಪತ್ತುಗಳ, ಉಸ್ರ ದಾತ್ರಿ ಸಂಪತ್ತುಗಳನ್ನು ಕೊಡುವಂತಹ, ದೇವಿ ಅಂದ್ರೆ ಪ್ರಕಾಶಮಾನವಾದ ಸೋಮದ ಒಂದು ಧಾರ ಅಂದ್ರೆ ಪ್ರಾಣನ ಉಪದೇಶದ ಧಾರ, ಅದು ಮರ್ತಸ್ಯ ಯಜಮಾನನ ಅವಸಹ ರಕ್ಷಣೆಯನ್ನು ವೇದ ಚೆನ್ನಾಗಿ ತಿಳಿದಿದೆ. ಯಜಮಾನನನ್ನು ಹೇಗೆ ರಕ್ಷಿಸಬೇಕು ಅಂತ ಅದು ಚೆನ್ನಾಗಿ ತಿಳಿದಿದೆ. ತರತ್ಸ ಮಂದಿ ಧಾವತೆ, ಮಂದಿ ಅಂದ್ರೆ ಸಂತೋಷಕರವಾದದ್ದು ಅಂತ ಅರ್ಥ. ತರತ್ ಯಜಮಾನನನ್ನ ಪಾಪದಿಂದ ಪಾರು ಮಾಡುವಂಥದ್ದು. ಧಾವತಿ ಅಂದ್ರೆ ಅದು ನಮ್ಮ ಕಡೆಗೆ ಧಾವಿಸ್ತಾ ಇದೆ. ಹೀಗೆ ಇವೆರಡು ವೇದಮಂತ್ರಗಳ ಅರ್ಥಗಳನ್ನ ಇಲ್ಲಿ ನೋಡಿದ್ದೇವೆ. ಅದರೊಂದಿಗೆ ಈ ಭಾಗ ಸಮಾಪ್ತವಾಗಿದೆ. ಓಂ ಧ್ವಸ್ರಯೋ ಪುರುಷಂತ್ಯೋರ ಸಹಸ್ರಾಣಿ ದದ್ಮಹೇ ತರತ್ಸ ಮಂದಿ ಧಾವತಿ ಅಂತ ಇದೊಂದು ಮಂತ್ರ. ಇದ್ರ ಮುಂದಿನ ಮಂತ್ರ ಆಯಯೋ ಸ್ತ್ರಿಂಶತಂತನ ಸಹಸ್ರಾಣಿ ಚ ದದ್ಮಹೇ ತರತ್ಸ ಮಂದಿ ಧಾವತಿ ಅಂತ. ಇದು ಋಗ್ವೇದದ 9ನೇ ಮಂಡಲದ 58ನೇ ಸೂಕ್ತದಲ್ಲಿ ಇವಿಷ್ಟು ಮಂತ್ರಗಳು ತರತ್ಸ ಮಂದಿ ಧಾವತಿ ಧಾರಾಸುತಸ್ಯಾಂಧಸಃ ತರತ್ಸ ಮಂದಿ ಧಾವತಿ ಉಸ್ರಾವೇದ ವಸೂನ ಮರ್ತ್ಯಸ್ಯ ದೇವ್ಯವಸಃ ತರತ್ಸ ಮಂದಿ ಧಾವತಿ ಅಂತ ಹೀಗೆ ಮೊದಲಿನ ಎರಡು ಮಂತ್ರಗಳು. ಆಮೇಲೆ ಈಗ ನಾವು ನೋಡಿದಂತಹ ಎರಡು ಮಂತ್ರಗಳು, ಇವಿಷ್ಟು ಮಂತ್ರಗಳು ಋಗ್ವೇದದಲ್ಲಿ ಬರ್ತವೆ. ಇವನ್ನೇ ಸಾಮವೇದದಲ್ಲಿ ಕೂಡ ತಗೊಂಡಿದ್ದಾರೆ ಕಾಣಿಸ್ತದೆ. ನಾವೀಗ ಇದನ್ನು ನೋಡ್ತಾ ಇರೋದು ಸಾಮವೇದದ ಮಾರ್ಜನದಲ್ಲಿ ಉಪಯುಕ್ತ ಆಗುವ ಮಂತ್ರಗಳನ್ನ. ಆಪೋಹಿಷ್ಠಾಮಯೋ ಭುವಃ ಯೋ ಶಿವತಮೋ ರಸಃ ತಸ್ಮಾ ರಂಗಮಾಮವಃ, ಇವಿಷ್ಟು ಮೊದಲ ಮೂರು ಮಂತ್ರಗಳು. ಅದಾದ್ಮೇಲೆ ತರತ್ಸ ಮಂದಿ ಧಾವತಿ ಅಂತ ಕೊನೆಗಾಣುವ 4 ಮಂತ್ರಗಳಿವೆ. ಅದಾದ್ಮೇಲೆ ಕಯಾನಶ್ಚಿತ್ರ ಭವದೂತಿ ಇತ್ಯಾದಿ 3 ಮಂತ್ರಗಳಿವೆ. ಅದರಲ್ಲಿ ನಾವೀಗ ಕೊನೆಯ 3 ಮಂತ್ರಗಳನ್ನ ಮತ್ತೆ ಅಪೋಹಿಷ್ಠಾಮಯೋಭೋ ಅನ್ನೋದನ್ನ ಇದನ್ನೆಲ್ಲವನ್ನು ಕೂಡ ನೋಡಿದ್ದೇವೆ. ಇನ್ನು ಉಳಿದಿರುವುದು ಈ ಧ್ವಸ್ರಯೋಹೋ ಪುರುಷಂತ್ಯೋರ ಸಹಸ್ರಾಣಿ ದದ್ಮಹೇ ತರತ್ಸ ಮಂದಿ ಧಾವತಿ ಮತ್ತು ಆಯಯೋ ಸ್ತ್ರಿಂಶತಂತನ ಅನ್ನುವಂಥ ಇವೆರಡು ಮಂತ್ರ. ಧ್ವಸ್ರ ಮತ್ತು ಪುರುಷಂತಿ ಅಂತ ಇಬ್ಬರು ರಾಜರು. ಆ ರಾಜರ ಮೂಲಕ ನಾವು ಸಂಪತ್ತನ್ನು ಸ್ವೀಕಾರ ಮಾಡೋಣ ಅಂತ ಸಾಯಣಾಚಾರ್ಯರು ಅರ್ಥ ಬರೆದಿದ್ದಾರೆ. ಆ ಇಬ್ರು ರಾಜರು ಎಲ್ಲಿದ್ದಾರೆ, ಅವರ ಉಲ್ಲೇಖ ಪುರಾಣದಲ್ಲಿ ಎಲ್ಲಿ ಬರ್ತದೆ, ಅದನ್ನೆಲ್ಲ ಹುಡುಕುವುದು ಕಷ್ಟ. ಹುಡುಕಿದ್ರು ಕೂಡ ಅದೇನು ಸಿಕ್ಕಿಲ್ಲ, ನನಗೆ ಸಿಕ್ಕಿಲ್ಲ ಅಂತ ಹೇಳಬಲ್ಲೆ. ಅದಕ್ಕಾಗಿ ಧ್ವಸ್ರ ಮತ್ತು ಪುರುಷಂತಿ ಅಂತ ಇವೆರಡನ್ನೂ ಕೂಡ ಪರಮಾತ್ಮ ಮತ್ತು ಪ್ರಾಣದೇವ ಇವರಿಬ್ಬರಿಗೂ ಕೂಡ ನಾವು ಅನ್ವಿತವಾಗಿ ಮಾಡೋಣ. ಅಥವಾ ಅದಕ್ಕಿಂತ ಮೂಲಭೂತವಾಗಿ ಲಕ್ಷ್ಮೀ ರಮಣನಾದಂತಹ ಪರಮಾತ್ಮ ನಾರಾಯಣ ಮತ್ತು ಲಕ್ಷ್ಮೀ ಇವರಿಬ್ಬರಿಗೆ ಅನ್ವಿತ ಮಾಡೋಣ. ಧ್ವಸ್ರಯೋಹ, ಧ್ವಸ್ರರು ಅಂದ್ರೆ ಧ್ವಂಸಯತಃ ಇಡೀ ಜಗತ್ತನ್ನು ಪ್ರಳಯ ಕಾಲದಲ್ಲಿ ನಾಶ ಮಾಡ್ತಾರೆ. ಮುಂದೆ ರಮೇತೇಚ ಇಬ್ರು ಸುಖ ಪಡ್ತಾರೆ. ಪ್ರಳಯ ಕಾಲದಲ್ಲಿ ಇಡೀ ಜಗತ್ತೆಲ್ಲವೂ ನಷ್ಟ ಆದ ಮೇಲೆ ಲಕ್ಷ್ಮೀ ಮತ್ತು ನಾರಾಯಣ ಇಬ್ಬರೇ ಇರ್ತಾರೆ. ಆದ್ರಿಂದ ಅವರನ್ನ ಜಗತ್ತನ್ನು ಧ್ವಂಸ ಮಾಡಿ ರಮಣ ಮಾಡುವವರು, ಸುಖ ಪಡುವವರು ಅನ್ನೋ ಅರ್ಥದಲ್ಲಿ ಧ್ವಸ್ರ ಅಂತ ಹೇಳಬೇಕು. ಮೂಲಧಾತು ಧ್ವಂಸ ಅಂತ ಎಂಬುದಾಗಿ ಅನುಸ್ವಾರದಿಂದ ಕೂಡಿದೆ. ಆದರೆ ಮುಂದೆ ಅದು ಆ ಅನುಸ್ವಾರವನ್ನು ಕಳ್ಕೊಂಡು ಧ್ವಸ್ರ ಅಂತ ಆಗಿದೆ ಅಂತ ನಾವು ತಿಳಿಬಹುದು. ಧ್ವಸ್ತ ಎಂಬುದಾಗಿ ಈ ಅದರ ಕ್ತಪ್ರತ್ಯಯ ರೂಪ, ಧ್ವಂಸಧಾತುವಿನ ಕ್ತಪ್ರತ್ಯಯ ರೂಪವೇ ಧ್ವಸ್ತ ಅಂತ ಆಗ್ತದೆ. ಸ್ರಂಸಧಾತುವಿನ ಕ್ತಪ್ರತ್ಯಯದ ರೂಪ ಸ್ರಸ್ತ ಅಂತ ಆಗ್ತದೆ. ಅದರಂತೆ ಇಲ್ಲಿ ಕ್ತಪ್ರತ್ಯಯ ಇಲ್ಲದೆ ಹೋದ್ರೂ ಕೂಡ ರ ಅನ್ನುವ ಮತ್ತೊಂದು ಧಾತು ಇದೆ. ಅವೆರಡೂ ಸೇರಿ ಧ್ವಸ್ರ ಅಂತ ರೂಪ ನಿಷ್ಪನ್ನ ಆಗಿದೆ. ಧ್ವಸ್ರಶ್ಚ ಧ್ವಸ್ರಾಚ ಧ್ವಸ್ರೌ
ಲಕ್ಷ್ಮೀ ಮತ್ತು ನಾರಾಯಣರಿಬ್ಬರು ಕೂಡ ಜಗತ್ತನ್ನು ನಾಶಪಡಿಸಿ ಪ್ರಳಯ ಕಾಲದಲ್ಲಿ ಏಕಾಂಗಿಗಳಾಗಿ ಇಬ್ಬರೇ ಇದ್ದು ಸುಖ ಪಡುವವರು. ಆದ್ದರಿಂದ ಅವರನ್ನು ಧ್ವಸ್ತರುವರು ಅಂತ ಹೇಳ್ಬೇಕು ನಾವು. ಮತ್ತೆ ಪುರುಷಂತ್ಯೋಹೋ, ಪುರು ಅಂದ್ರೆ ಗುಣಾಧಿಕನಾದಂತಹ ಪರಮಾತ್ಮ ಅಂತ ಅರ್ಥ ಇದೆ. ಪರಮಾತ್ಮ ಗುಣಾಧಿಕ, ಅವನ ನಂತರ ಗುಣಾಧಿಕರಾದವಳು ಲಕ್ಷ್ಮೀದೇವಿ. ಅವರಿಬ್ರು ಕೂಡ ಪುರುಗಳು. ಹೀಗೆ ಗುಣದಿಂದ ಶ್ರೇಷ್ಠ ಅಂತ ಒಂದರ್ಥ. ಸನ್ ಅಂದ್ರೆ ಪರಮಾತ್ಮ ಮತ್ತು ಲಕ್ಷ್ಮಿ ಇಬ್ಬರೂ ಕೂಡ ಸನ್ ಆಗಿದ್ದಾರೆ. ಪುರುಷನ್ ತಿ ಅಂತ ಹೀಗಿದೆ ಅಲ್ಲಿ. ಪುರು ಅಂದ್ರೆ ಗುಣಾಧಿಕರು ಅಂತ ನಾವೀಗಾಗಲೇ ನೋಡಿದ್ವಿ. ಷನ್ ಅಂದ್ರೆ ಮೂಲ ಅಲ್ಲಿರುವ ಶಬ್ದ ಸನ್ ಅಂತ. ಸನ್ ಅನ್ನುವುದು ಷನ್ ಅಂತ ಬದಲಾವಣೆ ಹೊಂದಿದೆ. ಸನ್ ಅಥವಾ ಸತ್ಯ ಅಂದ್ರೆ ನಿತ್ಯ ನಿರ್ದುಃಖ ನಿರತಿಶಯ ಆನಂದ ರೂಪವಾದದ್ದು ಅಂತ ಅರ್ಥ ಇಟ್ಕೋಬಹುದು. ಯಾಕಂದ್ರೆ ಸತ್ ಎಂಬುದಕ್ಕೆ ನಿತ್ಯ ನಿರ್ದುಃಖ ಸ್ವರೂಪವಾದವರು ಅಂತ ಅರ್ಥ. ತಿ ಎನ್ನುವುದಕ್ಕೆ ಆನಂದ ರೂಪವುಳ್ಳವನು ಅಂತ, ಆನಂದ ಅಂತ ಅರ್ಥ. ನಾವೀಗಲೂ ತಿ ಅಂತ ಇಟ್ಕೊಳ್ಳದೆ ಹೋದ್ರೂ ಸತ್ ಎಂಬ ಶಬ್ದಕ್ಕೆ ನಿರ್ದುಃಖ ರೂಪನಾದವನು, ದುಃಖ ರಹಿತರಾದವರು ಇವರಿಬ್ಬರು ಕೂಡ, ಲಕ್ಷ್ಮೀನಾರಾಯಣರಿಬ್ಬರು. ಮತ್ತು ಗುಣಾಧಿಕರು ಅಂತ ಈಗಾಗಲೇ ನೋಡಿದ್ದೇವೆ. ಇದು ಸನ್ ಎಂಬ ಶಬ್ದಕ್ಕೆ ಅರ್ಥ. ಸನ್ ಎಂಬ ಶಬ್ದಕ್ಕೆ ಅಸಕಸ್ಮಾದುಚ್ಯತೆ ಸತ್ಯೇತಿ ನಂದತಿ ನಂದಯತಿ ಚೇತಿ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದಾರೆ. ಇವೆರಡೂ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳಿದ್ದೆ. ಸತ್ಯಂ ಅಂದ್ರೆ ನಿತ್ಯ ನಿರ್ದುಃಖ ನಿರತಿಶಯ ಆನಂದ ರೂಪಂ ಅಂತ ಹೇಳಿದ್ದು ಭಾಗವತದ ಪ್ರಥಮ ಸ್ಕಂದದ 1ನೇ ಅಧ್ಯಾಯದ 1ನೇ ಶ್ಲೋಕದಲ್ಲೇ, ಸತ್ಯಂ ಪರಂ ಧೀಮಹಿ ಅನ್ನುವಲ್ಲಿಯೇ. ಮತ್ತೆ ಸನ್ ಅಂದ್ರೆ ನಂದತಿ ನಂದಯತಿ ಚ, ನಮಗೆ ಆನಂದವನ್ನ ಕೊಡುವಂಥದ್ದು ಮತ್ತು ತಾನೂ ಆನಂದವನ್ನ ಹೊಂದುವಂಥದ್ದು. ಸತ್ತಾ ಮಾತ್ರ ಎತ್ಕಿಂಚಿತ್ ಅಂತ ಭಾಗವತ ತಾತ್ಪರ್ಯದ 1ನೇ ಸ್ಕಂದದ 2ನೇ ಅಧ್ಯಾಯದ 12ನೇ ಶ್ಲೋಕ. ಅಲ್ಲಿ ನಂದತಿ ನಂದಯತಿ ಚ ಅಂತ ಹೀಗೆ ಅರ್ಥ ಹೇಳಿದ್ದಾರೆ. ಆದ್ರಿಂದ ಲಕ್ಷ್ಮೀನಾರಾಯಣರಿಬ್ಬರು ಕೂಡ ಗುಣಾಧಿಕರು ಹೌದು, ಮತ್ತೆ ತಾವು ದುಃಖ ರಹಿತರಾದವರು, ಮತ್ತೆ ಆನಂದ ಸ್ವರೂಪವುಳ್ಳವರು, ಮತ್ತೆ ನಮಗೂ ಕೂಡ ಆನಂದವನ್ನು ಕೊಡುವಂಥವ್ರು. ಮತ್ತೆ ತಿ ಅಂತ ಏನಿದೆ, ತಿ ಅನ್ನುವುದು ಅವರ ವ್ಯಾಪ್ತಿಯನ್ನು ತೋರಿಸ್ತದೆ. ಹೀಗೆ ಆ ವ್ಯಾಪ್ತಿಯನ್ನು ತೋರಿಸುವುದಕ್ಕೆ ಎಲ್ಲಿ ನಾವು ಅರ್ಥ ನೋಡಬಹುದು ಅಂದ್ರೆ ವಸಂತಿ ಅಂತ. ವಸಂತೆ ವಸಂತೆ ಜ್ಯೋತಿಷ ಯಜೇತ ಅಂತೇನು ಒಂದು ವೇದದ ವಾಕ್ಯ ಇದೆ. ಅದಕ್ಕೆ ಅನುವ್ಯಾಖ್ಯಾನದಲ್ಲಿ ವಸಂತಿಶ್ಚ ವಸಂತತಃ, ವಸಂತಿ ಅಂದ್ರೆ ವಸನ್ ಎಲ್ಲ ಕಡೆ ವ್ಯಾಪ್ತ ಮಾಡ್ತಾ, ತಿ ವಸನ್ ಎಲ್ಲ ಕಡೆ ವಾಸ ಮಾಡ್ತಾ, ತಿ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ. ತತಃ, ತಿ ಎನ್ನುವುದಕ್ಕೆ ತತ ಅಂತ ಅರ್ಥ. ಎಲ್ಲ ಕಡೆ ವ್ಯಾಪ್ತನಾಗಿದ್ದು ಇವನು ವಾಸ ಮಾಡಿಕೊಂಡಿದ್ದಾನೆ. ಆದ್ರಿಂದ ಅವನಿಗೆ ವಸಂತಿ ಎಂಬುದಾಗಿ ಇಕಾರಾಂತವಾದ ಶಬ್ದ ಅದು. ಹಾಗೆ ಇಲ್ಲೂ ಕೂಡ ಪುರುಷಂತಿ ಅಂತ ಲಕ್ಷ್ಮೀ ಮತ್ತು ನಾರಾಯಣ ಇಬ್ಬರನ್ನು ಹೇಳುವ ಶಬ್ದ. ಅವರು ಸನ್ ಆನಂದ ರೂಪರಾಗಿದ್ದಾರೆ ಮತ್ತು ಆನಂದವನ್ನ ಕೊಡುವಂತವರಾಗಿದ್ದಾರೆ. ಹಾಗೆ ತಿ ಎಲ್ಲ ಕಡೆ ವ್ಯಾಪ್ತರಾದವರು ಕೂಡ ಆಗಿದ್ದಾರೆ. ಆದ್ರಿಂದ ಅವರನ್ನು ಪುರುಷಂತಿ ಅಂತ ಹೇಳಬಹುದು. ಆ ತಿ ಅಂತ ಅನ್ನುವುದಕ್ಕೆ ಈ ಸರ್ವಶ್ರೇಷ್ಠ ಆನಂದ ಅಂತನೂ ಅರ್ಥ ಹೇಳಬಹುದು. ಅದನ್ನು ಭಾಗವತ ತಾತ್ಪರ್ಯದಲ್ಲೇ ಈ ಅನೇಕ ಕಡೆ ಆಚಾರ ಅರ್ಥ ಹೇಳಿದ್ದಾರೆ. ಆದ್ರಿಂದ ಪುರುಷಂತಿ ಎಂಬಲ್ಲಿ ಸತ್ ಅಂದ್ರೆ ಆನಂದ ಅಂತ ಅರ್ಥ, ಸತ್ ಅಂದ್ರೆ ನಿರ್ದುಃಖ ಅಂತ ಅರ್ಥ, ತಿ ಅಂದ್ರೆ ಆನಂದ ಅಂತ ಅರ್ಥ. ಹೀಗೆ ತಿ ಅಂತ ಅನ್ನೋದಕ್ಕೆ ನಾವು ಅನೇಕ ಥರದ ಅರ್ಥಗಳನ್ನು ಮಾಡಬಹುದು. ನಿರ್ದುಃಖರಾದವರು ಮತ್ತೆ ಸುಖಪೂರ್ಣರಾದವರು, ಅಥವಾ ತಿ ಅಂತಂದ್ರೆ ವ್ಯಾಪ್ತ ಅಂತನೂ ಅರ್ಥ. ಆದ್ರಿಂದ ಧ್ವಸ್ರರು ಮತ್ತೆ ಪುರುಷಂತಿಗಳು ಅಂದ್ರೆ ಲಕ್ಷ್ಮೀ ಮತ್ತು ನಾರಾಯಣರು, ಅದು ಷಷ್ಠಿ ವಿಭಕ್ತಿ ದ್ವಿವಚನ. ಅವರಿಬ್ಬರಿಂದ ನಾವು ಸಹಸ್ರಾನಿ ಆದದ್ಮಹೆ, ಸಾವಿರಾರು ಸಂಖ್ಯೆಯಲ್ಲಿ, ದೊಡ್ಡ ಸಂಖ್ಯೆಯಲ್ಲಿ ಧನಗಳನ್ನು ಸ್ವೀಕಾರ ಮಾಡ್ತೀವಿ ಅವರ ಅನುಗ್ರಹದಿಂದ ಅಂತ ಅದಕ್ಕೆ ಅರ್ಥ. ಜ್ಞಾನಧನವನ್ನು ಸ್ವೀಕಾರ ಮಾಡ್ತೀವಿ, ಹಾಗೆ ಲೌಕಿಕವಾದ ಧನವನ್ನು ಸ್ವೀಕಾರ ಮಾಡ್ತೀವಿ. ತರತ್ಸಂಬಂಧಿ ಧಾವತಿ. ಮುಂದೆ ಸೋಮ, ಇವರಿಬ್ಬರ ಲಕ್ಷ್ಮೀನಾರಾಯಣರಿಬ್ಬರ ದಾಸನಾದಂತಹ ಈ ಸೋಮ ಏನಿದ್ದಾನೆ ಮುಖ್ಯ ಪ್ರಾಣ, ಅವನು ತರತ್ ನಮ್ಮನ್ನು ಪಾಪದಿಂದ ಪಾರ ಮಾಡ್ತಾ
ಮಂದಿ ನಮಗೆಲ್ಲರಿಗೂ ಸಂತೋಷ ಕೊಡ್ತಾ ಧಾವತಿ ನಮ್ಮ ಕಡೆ ಧಾವಿಸಿ ಬರ್ತಾ ಇದ್ದಾನೆ. ಧಾವು ಗತಿ ಶುದ್ಧೋ, ಧಾವು ಧಾತು ತುಂಬಾ ವಿಶಿಷ್ಟವಾದ ಧಾತು ಅದು. ಅವನ ಈ ಕಡೆ ಬರ್ತಾ ಇದ್ದಾನೆ ಅಂತನೂ ಅರ್ಥ, ನಮ್ಮನ್ನು ಶುದ್ಧ ಮಾಡ್ತಾ ಇದ್ದಾನೆ ಅಂತನೂ ಅರ್ಥ. ಮುಂದೆ ಆಯಯೋ ಸ್ತ್ರಿಂಶತಂ ತನ ಸಹಸ್ರಾಣಿ ಚ ದದ್ಮಹೆ ತರತ್ಸ ಮಂದಿ ಧಾವತಿ. ಯಯೋಹೋ ಆ ಲಕ್ಷ್ಮೀನಾರಾಯಣರಿಂದ, ಅದು ಶಬ್ದದ ಷಷ್ಠಿ ವಿಭಕ್ತಿ ಬಹುವಚನ. ಅವರಿಬ್ಬರಿಂದಲೇ ತನ ಅಂದ್ರೆ ಒಂದಾದ್ಮೇಲೆ ಒಂದು, ನಡುವೆ ಬಿಡುವಿಲ್ಲದೆ ಅಂತ ಅರ್ಥ ಕೋಶದಲ್ಲಿ ಸಿಕ್ಕಿದೆ, ಅದರಿಂದ ಆ ಥರ ಇಟ್ಕೊಂಡಿದ್ದೀನಿ. ತ್ರಿಂಶತಂ ಸಹಸ್ರಾಣಿ, ತ್ರಿಂಶತ ಅಂದ್ರೆ 300, 300,000, 3 ಲಕ್ಷ ಸಂಖ್ಯೆಯಲ್ಲಿ ಆದದ್ಮಹೆ ನಾವು ಸಂಪತ್ತನ್ನು ಸ್ವೀಕಾರ ಮಾಡ್ತೀವಿ. 3 ಲಕ್ಷ ಅಂತಂದ್ರೆ 3 ಅಂತನ್ನುವುದು ಅನೇಕ ಅಂತನ್ನುವುದಕ್ಕೇನೆ ಸಂಕೇತ ಅಷ್ಟೇ. ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸಂಪತ್ತನ್ನು ಸ್ವೀಕಾರ ಮಾಡ್ತೀವಿ ಅಂತಾನೆ ಅರ್ಥ, ಬೇರೆ ಏನಲ್ಲ. ತ್ರಿಂಶತಂ ಸಹಸ್ರಾಣಿ ಅನ್ನೋದಕ್ಕೆ ಮತ್ತು ಬೇರೆ ಏನಾದ್ರು ಅರ್ಥಗಳನ್ನು ಹೇಳಬಹುದು. ಕೇವಲ 3 ಲಕ್ಷ ಅನ್ನುವುದು ಅನೇಕ ಅನಂತ ಅನ್ನೋದಕ್ಕೆ ಸಂಕೇತ ಅಷ್ಟೇ. ದೊಡ್ಡ ಪ್ರಮಾಣದ ನಮಗೆ ಯೋಗ್ಯವಾದಂತಹ ಸಂಪತ್ತನ್ನು ಸ್ವೀಕಾರ ಮಾಡ್ತೀವಿ ಅಂತಾನೆ ಅರ್ಥ. ಅದಕ್ಕಿಂತ ಹೆಚ್ಚಿನ ಅರ್ಥವನ್ನು ಏನಾದರೂ ಹೇಳಬಹುದು, ಆದರೆ ನನಗದು ಸದ್ಯ ಹೊಳೆದಿಲ್ಲ, ಆದ್ರಿಂದ ಇಷ್ಟ ಅರ್ಥಗಳನ್ನ ಹೇಳಿದ್ದೇನೆ. ಆದ್ರಿಂದ ಇಲ್ಲಿ ಧ್ವಪ್ಸರ ಮತ್ತು ಪುರುಷಂತಿ ಅಂತ ಇಬ್ರು ರಾಜರು, ಅವರಿಂದ ನಾವು ಸಂಪತ್ತನ್ನು ಸ್ವೀಕಾರ ಮಾಡ್ತೀವಿ ಅಂತ ಅರ್ಥವನ್ನೇನು ಹೇಳಬೇಕಾದ ಅಗತ್ಯ ಇಲ್ಲ. ಹೀಗಿದು ಒಟ್ಟಾರೆ ಸಾಮವೇದದ ಆ ಒಂದು ಮಂತ್ರಭಾಗ. ಇದನ್ನು ಉಪಯೋಗಿಸಿ ಆ ಮಾರ್ಜನವನ್ನ ಮಾಡ್ತಾರೆ ಸಾಮವೇದಿಗಳು.